ಮಾರ್ನಿಂಗ್ಗೆ ಎಳ್ನೀರು ಕುಡಿಯುವ ಸಮಯ. ಈಗ ಬೆಳಗಿನ ತಿಂಡಿ ರೆಡಿ ಆಗಿದೆ. ಊಟಕ್ಕೆ ವೆಜಿಟೇಬಲ್ ಮತ್ತು ಫ್ರೂಟ್ ಸಲಾಡ್ನ ತಿಂತಾ ಇದ್ದೀನಿ. ಅದೇ ಜಿಮ್ಮಿಗೆ ಬರ್ತೀನಿ, ಡಯಟ್ ಮಾಡ್ತೀನಿ ಅಂದ್ಬಿಟ್ಟು ಬಂದು ತಿಂತಾ ಇದ್ದೀನಿ. ನನಗೆ 2025 ಫಸ್ಟ್ ಕಾಮಿಡಿ. 27. ನಿಂಗೆ ಎಷ್ಟು ಲಪ್ಪ ಏಜು? 19 ವರ್ಷಕ್ಕೆ ಹುಡುಗಿ ಮೇಂಟೈನ್ ಮಾಡ್ತಾವನೆ ಅವನು. ಟ್ರೂವಾಗಿ ಒಬ್ಳನ್ನೇ ಮಾಡ್ತಾ ಇರೋದು, ಟೈಮ್ ಪಾಸ್ ಯಾರನ್ನು ಮಾಡ್ತೀರಾ? 27 ವರ್ಷ, ನನಗೆ 24 ವರ್ಷ. ನನಗೂ ಒಂದು ಇಲ್ಲ, ನಿಮಗೂ ಒಂದು ಇಲ್ಲ. 6 ವರ್ಷ 12 ವರ್ಷಕ್ಕೆಲ್ಲ ಕೈ ನೋಡಿ ಹೇಗ ಹೊಡಿತೆ. ನೆವರ್ ಗಿವ್ ಅಪ್ ಗೈಸ್, ನೆವರ್ ಗಿವ್ ಅಪ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಡೇ 8. ಇವತ್ತಿನ ವ್ಲಾಗ್ನ ನಾವು ಎಳ್ನೀರು ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ. ಅಂದರೆ ಅವತ್ತು 3 ಡೇಸ್ ಬ್ಯಾಕು ನಮ್ಮ ಅಜ್ಜಿ ಮನೆಯಿಂದ ಎಳ್ನೀರು ತೊಗೊಂಡು ಬಂದಿದ್ದನಲ್ಲ, ಆ ಎಳ್ನೀರನ್ನ ಇನ್ನೂ ಕುಡ್ದೇ ಇರೋದು ಹಂಗೆ ಐತೆ. ನಮ್ಮಿ ಬೈತೈತೆ ಡೈಲಿ ಎಳ್ನೀರು ಕುಡಿ ಅಂತ. ಸೊ ಅದಕ್ಕೇ ಇವತ್ತು ಆ ಕೆಲಸ ಮಾಡೋದ. ಬನ್ನಿ ಗೈಸ್, ನೋಡಿ ಹೇಗೈತೆ ವೆದರು. ಫುಲ್ಲು ಚಳಿ. ಅಪ್ಪ ಅವ್ರು ಬೇರೆ ಹಾಕೊಂಡಿಲ್ಲ. ಎಳ್ನೀರು ಇಲ್ಲೇ ಐತೆ. ಚಳಿ. ಈಗ ಇಲ್ಲೇ ಕುತ್ಕೊಂಡು ಎಳ್ನೀರು ಕಿಚ್ಚದ. ಏನು ವೆದರ್ ಐತೆ. ಈಗ ಎಳ್ನೀರು ಎತ್ಕೊ ಬಂದಾಯಿತು. ಈಗ ಕಿಚ್ಕೊಂಡು ಚೊಂಬ್ಗೆ ಹಾಕ್ಕೊಂಡು ಕುಡಿಯೋದ. ಐಸ್ ಎಳ್ನೀರನ್ನ ಬಸ್ಕೊಂಡಾಯ್ತು. ಬುಂಡೆನ ಇಲ್ಲೇ ಮಲ್ಬಿಟ್ಟು ಹೊಡಿಗೆ ಎಸ್ಕೇಪ ಕೊಡೋದು. ಬನ್ನಿ, ಹೆವಿ ಚಳಿ ಹೊಡಿತೈತೆ. ಹೊರಗಡೆ ಎಸ್ಕೇಪ ಕೊಡೋದ. ಈ ಡೋರ್ ಬೇರೆ ಲಾಕ್ ಮಾಡ್ಬಿಟ್ಟಿದ್ದೆ. ಅಯ್ಯಪ್ಪ ಏನು ಚಳಿ. ಇವಾಗ ಮಾರ್ನಿಂಗ್ಗೆ ಎಳ್ನೀರು ಕುಡಿಯುವ ಸಮಯ. ತುಂಬ ಸ್ವೀಟಾಗಿದೆ, ಸೂಪರಾಗಿದೆ. ಇಲ್ಲಿ ನೋಡಿ ನಮ್ಮ ಮಮ್ಮಿ ಹೆಂಗಿಟ್ಟೈತೆ. ಇನ್ನೆಲ್ಲ ಬ್ಲೌಸ್ದು ಏನು ಕುಚ್ಚಿ ಹಾಕೈತಲ್ಲ, ಅದನ್ನೆಲ್ಲ ಹಿಂಗೆ ಇಟ್ಬಿಟ್ಟೈತೆ, ಕ್ಲೀನೇ ಮಾಡಿಲ್ಲ. ಸೂಪರಾಗೈತೆ ಎಳ್ನೀರು. ಗೈಸ್, ಈಗ ಉನಿ ಹಾಕಿರೋ ಓಟ್ಸ್ನ ತಿನ್ನುವ ಸಮಯ. ಸೊ ಬನ್ನಿ, ಉನಿ ಹಾಕಿರೋ ಓಟ್ಸ್ ಇಲ್ಲ ಇದೆ. ಅದಕ್ಕೊಂದು ಸ್ಪೂನು, ದೆನ್ ಡ್ರೈ ಫ್ರೂಟ್ಸ್, ಉನಿ ಹಾಕಿರೋ ಓಟ್ಸು, ಇದು ಡ್ರೈ ಫ್ರೂಟ್ಸು, ಮತ್ತು ಹಾಗೆ ಒಂದು ಬನಾನ ಸಾಕು. ಸೊ ಈಗ ಡ್ರೈ ಫ್ರೂಟ್ಸ್ ಹಾಕೋಬೇಕು. ಈಗ ಬೆಳಗಿನ ತಿಂಡಿ ರೆಡಿ ಆಗಿದೆ ಗಾಯ್ಸ್. ಈಗ ತಿನ್ನುವ ಸಮಯ. ಇವಾಗ ಬೆಳಗಿನ ತಿಂಡಿ ಮುಗೀತು. ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ ಮತ್ತು ಫ್ರೂಟ್ ಸಲಾಡ್ನ ತೊಗೊಂಡೋಗ್ತಿದ್ದೀನಿ. ಸೊ ಮಧ್ಯಾಹ್ನ ಅಂಗಡಿ ಹೋಗ್ಬಿಟ್ಟು ತಿಂದಿದ್ನ. ಸೊ ಬಂದ್ಮೇಲೆ ಅಂಗಡಿಯಿಂದ ಬಂದಮೇಲೆ ಸಿಗ್ತೀನಿ ಗಾಯ್ಸ್. ಈಗ ಟೈಮ್ ಬಂದು 1:28. ಸೊ ಈಗ ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ ಮತ್ತು ಫ್ರೂಟ್ ಸಲಾಡ್ನ ತಿಂತಾಯಿದ್ದೀನಿ. ಫ್ರೂಟ್ಸ್ ಅಂದರೆ ಆ್ಯಪಲ್. ಕ್ಯಾಮ್ರಾ ನೀವೇನು ಬಿಡ್ರಿ, ಸಾಕಾರ ಮಂದಿ. ನಾನು ಅದೇ ಜಿಮ್ಮಿಗೆ ಬರ್ತೀನಿ, ಡಯಟ್ ಮಾಡ್ತೀನಿ ಅಂದ್ಬಿಟ್ಟು ಬಂದು ತಿಂತಾ ಇದ್ದೀನಿ. ಟೀ ಕುಡ್ಕ ಬಂದು ತಿಂತ. ವರ್ಕೌಟ್ ಮಾಡೋಕ್ಕೆ ಹೇಳ್ಕೊಡ್ಬೇಕು, ಹೇಳ್ಕೊಡೋದ್ರೆ ನಾವೇನು ಮಾಡೋದು ಅಲ್ಲಿ. ಸಚಿನ್ ಅಪ್ಪು ಅಂತ ನಮ್ಮ KRS ಅಲ್ಲಿ ವಾಲಿಬಾಲ್ ಪ್ಲೇಯರು. ಎಲ್ಲ ಕಾಣೆ ಆಟಲ್ಲಿ ಹುಡ್ಕೊಡಿ. ನನಗೆ ಹಾಕ್ತೀನಿ. ಹೆಸರು ಅಪ್ಪು, ಮಾದೇಶ, ಯಸು. ಇವರು ಸಂತು ಅಂತ.
ನೆಕ್ಸ್ಟ್ ವರ್ಷ ಇವ್ರ ಮದುವೆ ಗೈಸ್ ಎಲ್ಲ ಬಂದ್ಬಿಡಿ. ಎಂತ ಕಾಮಿಡಿ ಮಾಡಿದ್ರು 2025 ಫಸ್ಟ್ ಕಾಮಿಡಿ. ಒಳ್ಳೆ ಕಂಟೆಂಟ್. ಏನು ಎಷ್ಟು ಏಜ್ ನಿನಗೆ? ಎಷ್ಟು ಹೇಳು ಫಸ್ಟ್. ಎಷ್ಟು 21 ಅಷ್ಟೇ. 25 27 27. ನಿಂಗೆ ಎಷ್ಟು ಲಪ್ಪ ಏಜು? 19 ವರ್ಷಕ್ಕೆ ಹುಡುಗಿ ಮೇಂಟೈನ್ ಮಾಡ್ತಾವನೆ ಅವನು. 27 ವರ್ಷ ಆದ್ರೂ ಒಂದು ಹುಡುಗಿ ಬಿದ್ದಿಲ್ವಲ್ಲ. 3 ಟ್ರೂವಾಗ ಒಂದೇ ಟೈಮ್ ಪಾಸ್. ಕಾಮಿಡಿ ಮಾಡ್ತಾವನೆ. ಟ್ರೂವಾಗ ಒಬ್ಳನ್ನೇ ಮಾಡ್ತಿರೋದು. ಟೈಮ್ ಪಾಸ್ ಯಾರನ್ನು ಮಾಡ್ತೀರಾ? 19 ವರ್ಷಕ್ಕೆ 19 ವರ್ಷಕ್ಕೇನೆ ಒಂದು ಹುಡುಗಿ ಪಡಾಯಿಸ್ತವನೆ. 27 ವರ್ಷ ಆಯ್ತು. ಒಂದು ಹುಡುಗಿ ಮದ್ವೆ. ಒಂದು ಹುಡುಗಿ ನಿನಗೆ 27 ವರ್ಷ, ನನಗೆ 24 ವರ್ಷ. ನನಗೂ ಒಂದು ಇಲ್ಲ, ನಿನಗೂ ಒಂದು ಇಲ್ಲ. 2025 3 ವರ್ಷ ಅಂದ್ರೆ ಲವ್ ಮಾಡಿದಾಗ ಸ್ಟಾರ್ಟ್ ಮಾಡಿ 17 ವರ್ಷ ನೀನು. ತಿರುಪತಿ ಹೋಗಿಲ್ಲ ಅರ್ಸ್ಕ ಬರ ನೋಡಿ. 16 ವರ್ಷ ಗುರು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ. 3 ವರ್ಷ ಅಂತ 19 ವರ್ಷ ಇವನಿಗೆ. 16 ವರ್ಷ ಲವ್ ಮಾಡಕ್ ಸ್ಟಾರ್ಟ್ ಮಾಡಾಗ. ಹುಡುಗಿ ಅವರೋಳು 16 ವರ್ಷ. ಎಷ್ಟು ಲವ್ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಮ್ಗೆಲ್ಲ ಸೀನಿಯರ್ ಅವರೇನೆ. ಆಯ್ತು ಅಂದೆ ತೀರ್ಸ್ಬಿಟ್ರಿ ನಮ್ನ. ಎಷ್ಟು ವರ್ಷ ಆಯ್ತು ಎಷ್ಟು ನೀನು ಲವ್ ಮಾಡಕ್ ಸ್ಟಾರ್ಟ್ ಮಾಡಿ? 6 ವರ್ಷ ಆಯ್ತಾ? 6 ವರ್ಷ ಆಯ್ತಾ? ಇವಾಗ ಎಷ್ಟು ನಿಂಗೆ ವರ್ಷ? ಎಷ್ಟು ಏಜ್ ನಿಂಗೆ? 18. 6 ವರ್ಷ 12 ವರ್ಷಕ್ಕೆ ಲವ್ ಮಾಡು. ನೋಡೋಣ ತಲೆ 12 ವರ್ಷಕ್ಕೆ ಲವ್ ಮಾಡಿದ್ಲು. ಗಾಯ್ಸ್ ಈಗ ಮೊಟ್ಟೆ ತಗೊಂಡು ಮನೆಗೆ ಬಂದಾಯಿತು. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಚಿಕನ್ನು ಮೊಟ್ಟೆ ಏನು ಮನೇಲಿ ಮಾಡೋಂಗಿಲ್ಲ. ಆದರೂ ಬೈಸ್ಕೊಂಡು ಮೊಟ್ಟೆ ತಗೊಬಂದಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ಫ್ರೈಡ್ ರೈಸ್ ತಿನ್ನೋದು, ಈಗ ಒಂದು ಸ್ವಲ್ಪ ಮೊಸರನ್ನ ತಿನ್ನೋದಲ್ಲ. ಆಯ್ತು ಈಗ ಒಂದು ಸ್ವಲ್ಪ ರೈಸು ಮೊಸರು ಹಾಕ್ಕೊಂಡು ಮೊಸರನ್ನ ತಿಂತಾಯಿದ್ದೀನಿ. ಇವಾಗ ನಾನು ನನ್ನ ತಂಗಿ ಒಂದು ರೀಲ್ಸ್ ಮಾಡ್ತಾಯಿದ್ದೀವಿ. ಆ ರೀಲ್ಸ್ ಇನ್ಸ್ಟಾದಲ್ಲಿ ಅಪ್ಲೋಡ್ ಆಗಿರುತ್ತೆ, ಹೋಗಿ ನೋಡಿ. ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಆಯ್ತು ಈಗ ವೀಡಿಯೋ ಎಲ್ಲ ಶೂಟ್ ಆಯಿತು. ಈಗ ಇವಳಿಗೆ ಬ್ರೌನ್ ಬ್ರೆಡ್ ಹಾಕೊಡೋಕೆ ಹೇಳಿದ್ದೀನಿ. ಬ್ರೌನ್ ಬ್ರೆಡ್ಡು 2, ಪೀನಟ್ ಬಟರ್ 2 ಸ್ಪೂನು, ಇದಕ್ಕೊಂದು ಸ್ಪೂನು ಅದಕ್ಕೊಂದು ಸ್ಪೂನು. ಸರಿ ರೆಡಿ ಮಾಡ್ಬಿಟ್ಟು ಕರಿ, ವೀಡಿಯೋ ಎಡಿಟ್ ಮಾಡ್ಬೇಕು ನಾನು. ಆಯ್ತು ಈಗ ಅವ್ಳು ಬ್ರೌನ್ ಬ್ರೆಡ್ ಮಾಡ್ತಾಳೆ. ನಾನು ಅಷ್ಟರಲ್ಲಿ ವೀಡಿಯೋ ಎಡಿಟ್ ಮಾಡಬೇಕು. ಜಿಮ್ಗೆ ಹೋಗ್ಬೇಕು, ಇನ್ನೂ ಟೈಮ್ ಇದೆ. ಟೈಮ್ ಆಗ್ಬಿಟ್ಟೈತೆ ಆಗಲೇ. ಸೊ ಅದಕ್ಕೆ ಈಗ ವೀಡಿಯೋ ಎಡಿಟ್ ಮಾಡಿಬಿಡ್ತೀನಿ. ಅಷ್ಟೊತ್ತು ಅವಳು ಪೀನಟ್ ಬಟರ್ ಹಾಕೋ ಬರ್ತಾಳೆ. ಗಾಯ್ಸ್ ಈಗ ಪೀನಟ್ ಬಟರ್ ರೆಡಿ ಆಗೈತೆ. ಈಗ ತಿನ್ಕೊಂಡು ಇನ್ನೊಂದು 1/4 ಗಂಟೆ ಬಿಟ್ಕೊಂಡು ಗಾರ್ನಿಯರ್ ಜ್ಯೂಸ್ ಕುಡ್ಕೊಂಡು ಜಿಮ್ಗೆ ಹೋಗಬೇಕು. ಫಸ್ಟು ಪೀನಟ್ ಬಟರ್ ತಿನ್ನವಾ. ಈಗ ಪೀನಟ್ ಬಟರ್ ಎಲ್ಲ ತಿಂದಾಯಿತು. ಈಗ ಗಾರ್ನಿಯರ್ ಜ್ಯೂಸ್ ಮಾಡ್ಕೊಂಡು ಕುಡಿಯುವ ಸಮಯ. ಒಂದು ಗಾರ್ನಿಯರ್ ಜ್ಯೂಸ್ ಮಾಡಿಕೊಂಡು ಈಗ ಶುಂಠಿ ಆಗೈತು. ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡಾಯ್ತು. ಈಗ ಹನಿ ಬಾ ಹನಿನೂ ಹಾಕೊಂಡಾಯ್ತು. ಈಗ 1 ಸ್ಪೂನ್ ತಗೊಂಡು ಇದನ್ನು ಮಿಕ್ಸ್ ಮಾಡಬೇಕು ನೀಟಾಗಿ. ಗೈಸ್ ಈಗ ಜಿಮ್ಮಿಗೆ ಬಂದಾಯಿತು. ಇವತ್ತು ಎಕ್ಸಸೈಸ್ ಬಂದು ಲ್ಯಾಟ್ಸು. ಕೈ ನೋಡಿ ಹೇಗ ಹೊಡಿತೆ. ಅಯ್ಯೋ ಅಪ್ಪ, ಫುಲ್ಲು ವರ್ಕೌಟು. ಕೈಯೆಲ್ಲ ಫುಲ್ಲು ಥರ ಆಗ್ಬಿಟ್ಟಿದೆ. ನೆವರ್ ಗಿವ್ ಅಪ್ ಗೈಸ್, ನೆವರ್ ಗಿವ್ ಅಪ್. ಗೈಸ್ ಫೈನಲಿ ಮನೆಗೆ ಬಂದಾಯಿತು. ನನ್ನ ತಂಗಿಗೆ ಮೊಟ್ಟೆ ಮಾಡು ಅಂತ ಹೇಳಿದೆ. ನಿನ್ನ ನಡಿ ಮತ್ತೆ ಹೋಗದಾ? ಆಮ್ಲೆಟ್ ಹಾಫ್ ಬೈಲ್ ಹಾಕಿ ರೈತರಿಲ್ಲೋ ಟೈಮ್ ಆಯ್ತದೆ ಅಂತಿದ್ರೆ ಹೇಳು. ಹಾಫ್ ಬೈಲ್ ಹಾಕಿ ರೈತಿದ್ರು ಸರ್ ಬೈತೆ ಬೈತಾ ಇರಲಿ ಅಲ್ಲಿವರೆಗೂ ನಮ್ಮ ಮಕ್ಕಳೊಳಕ ಬರೋದಾ. ನಮ್ಮ ಮನೇಲಿ ಮೊಟ್ಟೆ ಮಾಡಿಕೊಡಿ ಅಂದರೆ ಲೇಟ್ ಆಯ್ತದೆ ಅಂತ ಹಾಫ್ ಬೇಲ್ ಮಾಡಿಕೊಟ್ಟವ್ರೆ. ಈಗ ಇದನ್ನೇ ತಿನ್ಕೋಬೇಕು. ಜಿಮ್ಮಿಂದ ಬಂದಮೇಲೆ ಬರೀ ಒಂದೇ ಒಂದು ಹಾಫ್ ಬೇಲ್ ತಿಂತಿದೆ. ನಮ್ಮ ಎಲ್ಲಿಗೂ ಹೋಗಬೇಕು ಅಂತ ಅರ್ಜೆಂಟ್ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಸೊ ಈಗ ತುಂಬ ಹೊಟ್ಟೆ ಸಿಗ್ತೈತೆ. ಸೊ ಈಗ ಅವತ್ತು ಹೋಗಿದ್ವಲ್ಲ ಫಿಶ್ ಅಂಗಡಿ,
ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಹುಡುಗ. ಅಲ್ಲಿಗೆ ಹೋಗ್ಬಿಟ್ಟು ಫಿಶ್ ತಿನ್ನಬೇಕು ಅಂತ ಅನಿಸ್ತೈತೆ. ಯಾಕೋ ಇವತ್ತು ತಿನ್ಕೊಬರಲ್ಲ. ಈಗ ಫಿಶ್ ರೆಡಿ ಆಯ್ತಿತ್ತು ನಮ್ಮದು. ಎಣ್ಣೆಲಿ ಹಾಕೈತಿ. ಈಗ ತವಾ ಫ್ರೈ ಮಾಡ್ತಾವೆ ಈಗ. ಗೈಸ್ ಈಗ ಫಿಶ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದಾಯಿತು. ಸೊ ಇದು ಗೊತ್ತಾಗಲಿ ನಮಗೆ. ಇವತ್ತು ಬೈಸ್ಕೊತೀನಿ. ಗುರುವಾರ ಇವತ್ತು ತಿಂದ್ಬಿಟ್ಟಿದ್ದೀನಿ. ಇವತ್ತು ಬೈತದೆ. ಸೊ ಅದಕ್ಕೆ ತಿಂದಿಲ್ಲ ನಾನೇನು ತಿಂದಿಲ್ಲ ಗೈಸ್ ಇವತ್ತು. ಸೊ ಈಗ ಮುದ್ದೆ ಮಾಡ್ತೈತೆ. ನೋಡೋದ ಮುದ್ದೆ ಮತ್ತು ನನಗೆ 2 ಮೊಟ್ಟೆ ಅದನ್ನೇ ಬೇಯಿಸ್ಕೊಂಡು 2 ಮೊಟ್ಟೆ ಮಾಡಿಸ್ಕೊಂಡಿದ್ದೀನಿ. ಗುರುವಾರದೊತ್ತು, ಸೋಮವಾರದೊತ್ತು, ಶನಿವಾರದೊತ್ತು ಇನ್ಮೇಲೆ ನಾನ್ ವೆಜ್ ತಿನ್ನಬಾರ್ದಂತೆ ಅಂತ ರೂಲ್ಸ್ ಆಗೈತೆ ಮನೆಯಲ್ಲಿ. ಸೊ ಇವತ್ತು ಫುಲ್ಲು ಜಗಳ ನನಗೂ ನಮ್ಮ ಮಮ್ಮಿಗೂ. ನಾನು ತಿಂತೀನಿ ಅಂತ ನಮ್ಮ ಮಮ್ಮಿ ತಿನ್ನಬೇಡ ಅಂತ. ಸೊ ಅದಕ್ಕೇ ಏನು ಮಾಡೋದು ಅಂತ ಪನ್ನೀರ್ ತಂದು ಮಡಿಕೋಬೇಕು. ಸೊ ಸೋಮವಾರ, ಗುರುವಾರ, ಶನಿವಾರ ಪನ್ನೀರ್ ತಿನ್ನಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗಿ ಊಟ ಮಾಡೋಣ. ಇವತ್ತಿನ ಊಟ ಬಂದು ಮುದ್ದೆ, ಉಪ್ಸಾರು. ಯಾವ ಕಾಳು ಮಮ್ಮಿದು? ಮಮ್ಮಿ ಯಾವ ಕಾಳಿದು? ಕಾಳು ಹುಳ್ಳಿಕಾಳು ಹಾಗೆ 2 ಮೊಟ್ಟೆ. ನಾನು ಅಡುಗೆ ಮಾಡ್ತೀನಿ. ನಾ ಕಾಳುಗಳ ಹೆಸರು ತಿಳ್ಕೊಳ್ಳಿಕ್ಕೆ. ಗಾಯ್ಸ್ ನನ್ನ ತಂಗಿ ಏನೋ ಕಂಪ್ಲೇಂಟ್ ಮಾಡ್ತಾವಳೆ. ಅದೇನಂತ ನೋಡಿ. ನಮ್ಮ ಮಮ್ಮಿ ಹೆಂಗೆ ಅಂದರೆ, ನೀನು ತಿಂಡಿ ಮಾಡಲ್ಲ ಅಂದ್ಬಿಟ್ಟು ನಮಗೂ ಕರೆಕ್ಟಾಗಿ ತಿಂಡಿ ಮಾಡೋದು. ನೀನು ತಿಂದರೆ ಮಾತ್ರ ಟೈಮ್ಗೆ ತಿಂಡಿ ಕೊಡ್ತದೆ, ಎಲ್ಲ ಚೆನ್ನಾಗಿ ಮಾಡ್ತದೆ. ಮೊನ್ನೆ ಇದು ಮಡಗಿರ್ತದಲ್ಲ ಚಿತ್ರಾನ್ನ, ನೆನ್ನೆ ಪುಳಿಯೋಗರೆ, ಮಿಜ್ಜಲ್ಲಿ ಅಷ್ಟೇ. ಇದು ಮಾಡ್ಕೊಂತಿದ್ರೆ ಮ್ಯಾಗಿ ಮಾಡ್ಕೋಬೋದು. ಅದು ಬಿಟ್ಟರೆ ಇಡ್ಲಿ, ಅಷ್ಟು ಬಿಟ್ಟರೆ ನೀನು ತಿಂಡಿ ಮಾಡ್ತೇನೆ. ನಮ್ಮ ಮಮ್ಮಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಕಣೆ. ಅದಕ್ಕೆ ನಾನು ಮಾಡಿದಾಗೆಲ್ಲ ಜಾಸ್ತಿ ಮಾಡ್ಕೊಡ್ತೀವಿ. ಇನ್ನು ತಿಂಡಿ ಮಾಡ್ತೀವಲ್ಲ ಅದಕ್ಕೆ ನಿಮಗೆ ಅನ್ನ ಸಾಂಬಾರು ಹಾಕಿ ಮಮ್ಮಿ ಹೋಗಿದ ಮೇಲೆ. ನಾನೇ ಮಾಡ್ಕೊಂಡು ತಿಂತೀನಿ ಅಷ್ಟೇ, ಮಾಡಲಿಲ್ಲ ಅಂದರೆ. ಎಷ್ಟು ನೋಡಿ ಎಷ್ಟು ಹಿಂಗೆ ಅಂತ. ನಾನು ತಿಂದರೆ ಮಾತ್ರ ನಮ್ಮ ಮನೇಲಿ ಒಳ್ಳೆ ಸ್ಪೆಷಲ್ ತಿಂಡಿ, ಇಲ್ಲ ಅಂದರೆ ಏನಿಲ್ಲ. ಹಿಂಗೆ ಹುರ್ಕತ್ತವಳೆವಳು. ಈಗ ಊಟ ಎಲ್ಲ ಮಾಡಾಯಿತು. ಓಟ್ಸ್ನ ಉನಿ ಹಾಕಬೇಕು ನಾಳೆ ಮಾರ್ನಿಂಗ್ಗೆ. ಸೊ ಬನ್ನಿ ಹೋಗವಾ. ಗೈಸ್ ಈಗ ನೀಟಾಗಿ ಮಿಕ್ಸ್ ಮಾಡಾಯಿತು. ಇದನ್ನು ಬೆಳಗ್ಗೆವರೆಗೂ ಉನಿಯಕ್ಕೆ ಮಡಗದ. ಗೈಸ್ ಈ ರೆಸಿಪಿ ನಿಮಗೆ ಬೇಕು ಅಂದರೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಎಂದಿರುವಂತೆ ಇವತ್ತಿನ ವ್ಲಾಗ್ನ ಬಾಳೆಹಣ್ಣು ತಿಂದ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಿಗುವ ನಾಳೆ ವ್ಲಾಗಲ್ಲಿ. ಬಾಯ್ ಬಾಯ್.